ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ನೀಲು ಚಾನಲ್ಗೆ ಸ್ವಾಗತ. ಬನ್ನಿ, ಇವತ್ತು ಮಂಡಕ್ಕಿ ಒಗ್ಗರಣೆ ಅಂದರೆ ಚೂಡ ಹೆಂಗೆ ಮಾಡೋದಂತ ಹೇಳ್ಕೊಡ್ತೀನಿ. ಫಸ್ಟ್ಗೆ ಒಂದು ಬಾಣಲಿ ಇಟ್ಟು ಎಣ್ಣೆ ಬಿಸಿ ಮಾಡಿ, ಎಣ್ಣೆ ಬಿಸಿ ಆದಮೇಲೆ ಕಡಲೆ ಬೀಜ ಹಾಕ್ಕೋಬೇಕು. ಕಡಲೆ ಬೀಜ ಹಾಕ್ಕೊಂಡು ಗೋಲ್ಡನ್ ಬ್ರೌನ್ ಬರೋವರೆಗೂ ಚೆನ್ನಾಗಿ ಹುರ್ಕೋಬೇಕು. ಅದನ್ನು ಬಟ್ ಬ್ಲ್ಯಾಕ್ ಆಗಕ್ಕೆ ಬಿಡಬಾರ್ದು, ಚೆನ್ನಾಗಿ ಫ್ರೈ ಮಾಡಿಕೊಡ್ರಿ. ಇನ್ನೊಂದು ಸೈಡ್ಗೆ ನಾನು ಮಂಡಕ್ಕಿನ ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಅಂದರೆ ಒಳಗಡೆ ಕಸ ಇರೋದೆಲ್ಲ ತೆಗೆದುಬಿಟ್ಟು ಚೆನ್ನಾಗಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಫ್ರೈ ಆಗಿದೆ, ಅದಕ್ಕೆ ಹಾಕ್ಕೊತಾ ಇದ್ದೀನಿ ಮಿಕ್ಸ್ಗೆ. ಅದಾದಮೇಲೆ ಹುರ್ಗಡ್ಲೆ ಹಾಕ್ಕೊತಾ ಇದ್ದೀವಿ. ಹೊರಗಡೆ ಹಾಕಿದ್ಮೇಲೆ ಬಬಲ್ಸ್ ಥರ ಬರ್ತೈತೆ ಎಣ್ಣೆಯಿಂದ. ಬೇರೆ ಏನು ಮಿಕ್ಸ್ ಮಾಡಿಲ್ಲ, ಬರೀ ಎಣ್ಣೆ ಮತ್ತು ಹುರ್ಗಡ್ಲೆ ಅಷ್ಟೇ ಇರೋದು. ಇದೇನು ಅಷ್ಟೊಂದು ಫ್ರೈ ಮಾಡೋ ಅವಶ್ಯಕತೆ ಇಲ್ಲ, ಲೈಟಾಗಿ ಫ್ರೈ ಮಾಡಿದ್ರೆ ಸಾಕು. ಲೈಟಾಗಿ ಯೆಲ್ಲೋ ಕಲರ್ ಬಂದರೆ ಸಾಕು. ಇದನ್ನು ಸೈಡ್ ಹಾಕ್ಕೋಬೇಕು. ಅದಾದಮೇಲೆ ಸಣ್ಣದಾಗಿ ಕಟ್ ಮಾಡಿರೋಂಥ ಕೊಬ್ಬರಿ ಹಾಕ್ಕೊತಾ ಇದ್ದೀನಿ. ಇದನ್ನು ಅಷ್ಟೊಂದು ಫ್ರೈ ಆಗೋ ಅವಶ್ಯಕತೆ ಏನಿಲ್ಲ, ಲೈಟಾಗಿ ಆದರೆ ಸಾಕು. ಒಣಗಿರುತ್ತಲ್ಲ, ಬೇಗ ಫ್ರೈ ಆಗಿಬಿಡುತ್ತೆ ಇದನ್ನು. ಆಮೇಲೆ ಕರಿಬೇವಿನ ಸೊಪ್ಪು, ಇದು ಫ್ರೈ ಆದಮೇಲೆ ನೀವು ಎಣ್ಣೆ ನೋಡ್ಕೊಳ್ಳಿ. ಇದಕ್ಕಿಂತ ನಿಮ್ಗೆ ಎಣ್ಣೆ ಮಂಡಕ್ಕಿ ನೋಡ್ಕೊಳ್ಳಿ, ಜಾಸ್ತಿ ಇದ್ದರೆ ಇನ್ನೊಂಚೂರು ಎಣ್ಣೆ ಹಾಕ್ಕೊಳ್ಳಿ, ಕಡಿಮೆ ಇದ್ದರೆ ಸ್ವಲ್ಪ ಸೈಡಿಗೆ ತೆಗೆದು ಇಟ್ಕೋಬೋದು. ಈಗ ಒಗ್ಗರಣೆ ಮಾಡ್ಕೊಳ್ಳೋಣ. ಅದೇ ಎಣ್ಣೆಗೆ ಸಾಸಿವೆ, ಜೀರಿಗೆ, ಆಮೇಲೆ ಬೆಳ್ಳುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಗ್ಯಾಸ್ನ ಫ್ಲೇಮ್ ಕಮ್ಮಿ ಇಟ್ಕೋಬೇಕು ಈ ಟೈಮಲ್ಲಿ, ಯಾಕಂದರೆ ಬೆಳ್ಳುಳ್ಳಿ ಬೇಗ ಬೆಂದೋಗುತ್ತೆ. ಹಾಗಾಗಿ ಬೆಳ್ಳುಳ್ಳಿ ಆದಮೇಲೆ ಅರಿಶಿನ ಹಾಕಿದ್ದೀನಿ, ಅದು ವಿಡಿಯೋ ಸ್ಕಿಪ್ ಆಗಿಬಿಟ್ಟಿದೆ. ಅರಿಶಿನ ಆದಮೇಲೆ ಖಾರದ ಪುಡಿ ಹಾಕ್ಕೋಬೇಕು. ಆವಾಗ ಕೈ ಆಡಿಸ್ತಿರ್ಬೇಕು, ಯಾಕಂದರೆ ಖಾರದ ಪುಡಿ ಹಾಕಿದ್ರೆ ಅದು ಕೆಳಗಡೆ ಕುತ್ಕೊಳ್ಳುತ್ತೆ, ಹಾಗಾಗಿ ಸೀದೋ ಚಾನ್ಸ್ ಇರುತ್ತೆ. ಹಾಗಾಗಿ ಆವಾಗ ಕೈ ಆಡಿಸ್ತಾನೆ ಇರಬೇಕು. ಆಮೇಲೆ ಉಪ್ಪು ಹಾಕ್ಕೊತಾ ಇದ್ದೀನಿ. ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಳ್ಳಿ, ನಿಮ್ಗೆ ರುಚಿ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಅದನ್ನು ಕೈ ಆಡಿಸ್ತಾನೆ ಇರಬೇಕು. ಅದಾದಮೇಲೆ ಗರಂ ಮಸಾಲ ಹಾಕ್ಕೊತಾ ಇದ್ದೀನಿ. ಗರಂ ಮಸಾಲ ಹಾಕ್ಕೊಂಡು ಅದು ಕೈ ಆಡಿಸಿ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಹಾಕ್ಕೋಬೇಕು. ಅದೊಂದು ಚೂರು ಸ್ವಲ್ಪ ಫ್ರೈ ಆಗಬೇಕು. ಅದನ್ನು ಫ್ರೈ ಆದಮೇಲೆ ಅಷ್ಟು ಬಿಸಿ ಬಿಸಿದನ್ನು ಹಳ್ಳಲ್ಲಿ ಮಿಕ್ಸ್ ಮಾಡೋ ಅವಶ್ಯಕತೆ ಇರಲ್ಲ. ಫ್ರೈ ಆದಮೇಲೆ ಗ್ಯಾಸ್ ಫ್ಲೇಮ್ನ ಕಮ್ಮಿ ಆಫ್ ಮಾಡಿಬಿಟ್ಟು ಒಂದು 2-3 ನಿಮಿಷ ಬಿಡಬೇಕು. ನೀನು ಖಾರದ ಪುಡಿ ಹಾಕಿದ್ಮೇಲೆ ಸಿದೋ ಚಾನ್ಸಸ್ ಇರುತ್ತೆ, ಹಾಗಾಗಿ ಫ್ಲೇಮ್ನ ಕಮ್ಮಿ ಇಟ್ಕೊಂಡೆ ಖಾರದ ಪುಡಿ ಹಾಕ್ಕೋಬೇಕು. ನೋಡಿ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದೆಲ್ಲ ಫ್ರೈ ಮಾಡಿಟ್ಟಿದ್ದೇವಲ್ಲ, ಈ ಎಣ್ಣೆ ಎಲ್ಲ ಇದರಲ್ಲಿ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಬೇಕು. ಖಾರ ಉಪ್ಪು ಎಲ್ಲ ಮಿಕ್ಸ್ ಆಗಬೇಕು. ಅಂದರೆ ಕೆಳಗೆ ಮೇಲೆ ಹಾಕ್ಬಿಟ್ಟು ತಿರುಗಿಸ್ಬೇಕು. ಚೆನ್ನಾಗಿ ಮಿಕ್ಸ್ ಕೊಟ್ಟರೆ ಮುಗೀತು, ಮಂಡಕ್ಕಿ ಒಗ್ಗರಣೆ ಅಥವಾ ಚೂಡ ರೆಡಿ ಆಯಿತು.
ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಪ್ಲೀಸ್. ಈ ವಿಡಿಯೋನ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ನನ್ನ ಚಾನಲ್